ನನ್ನ ಮೊಬೈಲ್ ನಂದೇ ಡೇಟಾ ನನ್ನಿಷ್ಟ ಅಂತ ಆರಂಭ ಆದ ಡಿಜಿಟಲ್ ಯುಗ ಈಗ ಡಿಜಿಟಲ್ ಹೆಲ್ತ್ ಕ್ರೈಸಿಸ್ ವರೆಗೂ ಬಂದು ನಿಂತಿದೆ. ಕೆಲ ಜೀವಗಳ ಬಲಿಯನ್ನು ಪಡೆದಿದೆ. ಹಾಗಿದ್ರೆ ಸ್ಕ್ರೀನ್ ಟೈಮ್ ಬಗ್ಗೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳುತ್ತೆ? ನಿಮ್ಮ ವಯಸ್ಸಿನ ಪ್ರಕಾರ ನೀವು ಎಷ್ಟು ಸಮಯ ಸ್ಕ್ರೀನ್ ಟೈಮ್ ಬಳಸಬಹುದು ಅಥವಾ ನಿಮ್ಮ ಮಕ್ಕಳಿಗೆ ಬಳಸೋದಕ್ಕೆ ಅನುಮತಿಸಬಹುದು ಅನ್ನೋದನ್ನ ನೋಡೋಣ. 1 ವರ್ಷ ಒಳಗಿನ ಮಕ್ಕಳನ್ನ ಮೊಬೈಲ್ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳಿಂದ ದೂರಾನೇ ಇರಿಸಬೇಕು. 1 ರಿಂದ 2 ವರ್ಷದ ಮಕ್ಕಳು ಫ್ಯಾಮಿಲಿ ಜೊತೆಗಿನ ವಿಡಿಯೋ ಕಾಲ್ ಸಂದರ್ಭ, ಪೋಷಕರ ಉಪಸ್ಥಿತಿಯಲ್ಲಿ ನಿರ್ದಿಷ್ಟ ಸಮಯಕ್ಕೆ ಅವರ ಸ್ಕ್ರೀನ್ ಟೈಮ್ ಸೀಮಿತ ಆಗಿರಬೇಕು. ಇನ್ನು ವಯಸ್ಸು 2 ರಿಂದ 4 ವರ್ಷ ಆಗಿದ್ರೆ ಆ ಮಗುವಿನ ಸ್ಕ್ರೀನ್ ಟೈಮ್ 1 ಗಂಟೆಗಿಂತ ಕಡಿಮೆ ಇದ್ರೆ ಉತ್ತಮ. ಅದು ಕೂಡ ಪೋಷಕರು ಜೊತೆಗಿರಬೇಕೇ ಹೊರತು ಮಗುಗೆ ಫೋನ್ ಅಥವಾ ಯಾವುದೇ ಗ್ಯಾಜೆಟ್ ಅನ್ನ ಹಸ್ತಾಂತರ ಮಾಡೋ ಹಾಗಿಲ್ಲ. WHO ಹೇಳೋ ಪ್ರಕಾರ ಆಟ, ಊಟ, ನಿದ್ದೆ ಈ ಸಮಯದಲ್ಲಿ ಮಗು ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ಉಪಕರಣಗಳಿಂದ ದೂರನೇ ಇರಬೇಕು. ಇನ್ನು ಬೆಡ್ರೂಮ್ ಗ್ಯಾಜೆಟ್ ಇರಿಸೋ ಜಾಗ ಅಲ್ಲ. ಈ ನಿಯಮ ಎಲ್ಲಾ ವಯೋಮಾನದವರೆಗೂ ಅನ್ವಯ ಆಗುತ್ತೆ. ಮಕ್ಕಳಿಗೆ ಸ್ಕ್ರೀನ್ ಒಂದು ಗ್ಯಾಜೆಟೇ ಹೊರತು ಬೇಬಿ ಸಿಟ್ಟರ್ ಅಲ್ಲ ಅಥವಾ ಮಗುವಿನ ಗಮನ ಬೇರೆಡೆ ಸೆಳೆಯುವಂತ ಸಾಧನನೂ ಅಲ್ಲ. ಆದರೆ ಖಾಸಗಿ ಸಂಸ್ಥೆಯೊಂದು ನಡೆಸಿದ ಸರ್ವೆ ಒಂದರಲ್ಲಿ ಶಾಕಿಂಗ್ ಡೇಟಾ ಬಯಲಾಗಿದೆ. ಸರಿಯಾಗಿ 19,001 ಪೋಷಕರನ್ನ ಮಕ್ಕಳ ಸ್ಕ್ರೀನ್ ಟೈಮ್ ಬಗ್ಗೆ ಪ್ರಶ್ನೆ ಮಾಡಲಾಗುತ್ತೆ. ನಗರದಲ್ಲಿರುವ ಈ ಪೋಷಕರು ಹೇಳೋ ಪ್ರಕಾರ ದಿನದ 24 ಗಂಟೆಯಲ್ಲಿ 22% ಮಕ್ಕಳು 6 ಗಂಟೆಗೂ ಅಧಿಕ ಕಾಲ ಸ್ಕ್ರೀನ್ ಟೈಮ್ನಲ್ಲಿ ಕಳೀತಾರೆ. 27% ಮಕ್ಕಳು 3 ರಿಂದ 6 ಗಂಟೆ ಸ್ಕ್ರೀನ್ ಟೈಮ್ ಬಳಸ್ತಾರೆ. ಇನ್ನು 22% ಮಕ್ಕಳು 1 ರಿಂದ 3 ಗಂಟೆ ಮೊಬೈಲ್ ಅಥವಾ ಇತರೆ ಗ್ಯಾಜೆಟ್ ಅನ್ನ ಬಳಸ್ತಾರೆ. ಇನ್ನು 6% ಮಕ್ಕಳು 1 ಗಂಟೆ ಸ್ಕ್ರೀನ್ ಟೈಮ್ನಲ್ಲೇ ಕಳೀತಾರೆ. ಈ ರೀತಿ ಮಕ್ಕಳು ದಿನದ ಬಹುತೇಕ ಸಮಯ ಸ್ಕ್ರೀನ್ ಟೈಮ್ನಲ್ಲೇ ಕಳೆಯೋದ್ರಿಂದ ಮಕ್ಕಳ ಮಾನಸಿಕ ಆರೋಗ್ಯ ಮಾತ್ರ ಅಲ್ಲ, ದೈಹಿಕವಾಗಿಯೂ ನಾನಾ ಸಮಸ್ಯೆಗಳಿಗೆ ಒಳಗಾಗ್ತಾರೆ ಅಂತ ತಜ್ಞರು ಹೇಳ್ತಾರೆ. ಸೊ ಮೊಬೈಲು ನಂದೇ, ಡೇಟಾನೂ ನಂದೇ ಅನ್ನೋರು ಹಾಳಾಗ್ತಾ ಇರೋದು ನಿಮ್ಮ ಮಕ್ಕಳೇ ಅನ್ನೋದನ್ನ ಮರೆಯೋ ಹಾಗಿಲ್ಲ. ಬಿ ಕೇರ್ಫುಲ್.